ಗುರು ನಾವು ಶಿಸ್ತಾಗಿ ಸೀದಾ ಬಂದಿದ್ದೆ ಭರಮಸಾಗರಕ್ಕೆ ಬರ್ತಿದ್ದಂಗೆ ಇಂಡಿಯನ್ ಡಾಬಾ ಹತ್ರ ಬಂದ್ವಿ ಗುರು. ಸೈಡ್ ಹಾಕ್ಬಿಟ್ಟು, ಯಾಕಪ್ಪ ಅಂದರೆ ಸ್ವಲ್ಪ ಬಿಸಿಲಿತ್ತು, ಸೈಡ್ ಹಾಕ್ಬಿಟ್ಟು ಟಯರ್ ಎಲ್ಲ ಆರಿಸ್ಕೊಂಡು ಇಲ್ಲೇ ಊಟ ತಿನ್ಕೊಂಡು ಹೋಗೋಣ ಅಂತ ನಿಂತ್ಕೊಂಡ್ವಿ ಗುರು. ಒಳ್ಳೆ ಊಟ, ಅವರೆಕಾಳು ಪಲ್ಯ, ರೊಟ್ಟಿ ಒಳ್ಳೆ ಮಸ್ತಾಗಿ ಕೊಟ್ಟಿದ್ದ ಗುರು. ಊಟ ಮಾತ್ರ ಒಳ್ಳೆ ಊಟ ಮಾಡ್ಕೊಂಡು ಮೂರು ರೊಟ್ಟಿ ತಿನ್ಕೊಂಡು ಅಲ್ಲಿಂದ ಶಿಸ್ತಾಗಿ ಬಿಟ್ವಿ ಗುರು. ಚಳಿಗೇರಿ ಟೋಲಿ ಬಂದ್ವಿ. ಟೋಲಿ ಬರ್ತಿದ್ದಂಗೆ ನಮ್ಮ ಸ್ಟೇರಿಂಗ್ ಯಾಕೋ ಆಳು ಸುರಿತಾ ಇತ್ತು. ಅದಕ್ಕೆ ಒಂದು ಸ್ಟೇರಿಂಗ್ ಸುತ್ತಿಸ್ಬಿಡೋಣ ಇದನ್ನ ಅಂದ್ಬಿಟ್ಟು ಸ್ಟೇರಿಂಗ್ ಸುತ್ತಾ ಇದ್ದೀವಿ. ಫೈನಲಾಗಿ ಈ ಥರ ಕಾಣ್ತಾ ಇತ್ತು ನೋಡ್ರಿ ನಮ್ಮ ಗಾಡಿ ಸ್ಟೇರಿಂಗು. ಅಲ್ಲಿಂದ ಶಿಸ್ತಾಗಿ ಹಾವೇರಿ ಬಂದೆ ಗುರು. ಹಾವೇರಿ ಬರ್ತಿದ್ದಂಗೆ ನಮ್ಮ ಮಚ್ಚನು ಭಾಳ ದಿವಸಕ್ಕೆ ಫೋನ್ ಹಾಕಿದ, ಎಲ್ಲೆದಿ ಮಗ ಅಂದು. ಇಲ್ಲ ಮಗ ಹಾವೇರಿ ಬರ್ತಾಯಿದ್ದೀನಿ. ಆಯಿತು ಬಾ, ನಾನು ಹೈವೇಗೆ ಬರ್ತೀನಿ ಅಂದ. ಆಯಿತು ಬಾ ಅಂದೆ ಗುರು. ಇವಂದು ನಂದು ಫ್ರೆಂಡ್ಶಿಪ್ಪು ಸುಮಾರು ಒಂದು 12ರಿಂದ 13 ವರ್ಷದ ಫ್ರೆಂಡ್ಶಿಪ್ ಗುರು. ಸಿಕ್ಕಾಪಟ್ಟೆ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಆ ಥರ ಇವಂದು ನಂದು ಫ್ರೆಂಡ್ಶಿಪ್ಪು. ನಾವು ಇವತ್ತಿನವರೆಗೂ ಕಷ್ಟ ಸುಖದಾಗ ಎರಡು ಕಡೆಗೂ ಹಂಚ್ಕೊಂಡವನೇ ಗುರು ಅವ್ನು, ನಮ್ಮ ಹುಡುಗ ಮಾತ್ರ. ಹಂಗೆ ಅವನ್ನೆಲ್ಲ ಮಾತಾಡ್ಕೊಂಡು ಶಿಸ್ತಾಗಿ ಅಲ್ಲಿಂದ ನಮ್ಮ ಜಾಕಿ ಕೊಟ್ಟೆ ಗುರು. ನಮ್ಮ ಜಾಕಿನೂ ಮಸ್ತಾಗೆಲ್ಲ ಗಾಡಿ ಓಡಿಸ್ಕೊಂಬಂದು ಅವ್ನ ಸ್ಟೈಲ್ ನೋಡ್ರಿ ಗುರು. ಗಾಡಿ ಓಡಿಸೋ ಸ್ಟೈಲ್ಗೆ ನಾ ಫಿದಾಗಿ ಹೋಗ್ಬಿಟ್ಟೆ ಗುರು. ಮಸ್ತಾಗೆಲ್ಲ ಗಾಡಿ ಓಡಿಸ್ಕೊಂಡು ಬಂದ ಗುರು. ನಾನ್ ಸ್ಟಾಪಾಗಿ ಹಾವೇರಿಯಿಂದ ಕುಂತವನು ಹುಬ್ಳಿ ಗಂಟ ಅವನೇ ಹೊಡೆದ ಗುರು. ನಾನು ಅಲ್ಲಿಂದ ಬಂದೆ ಹುಬ್ಳಿಗೆ. ಹಂಗೆ ಸೈಡ್ಗೆ ಹಾಕಿದೆ, ಯಾಕೆ ಅಂದರೆ ಹುಬ್ಳಿ ನೋ ಎಂಟ್ರಿ ಇತ್ತು. ಹಂಗೆ ಡೆಕೋರೇಷನ್ ಅಂಗಡಿ ಹತ್ರ ಸೈಡ್ಗೆ ಹಾಕಿದ್ಮೇಲೆ ಏನಾರ ನನ್ನ ಗಾಡಿಗೆ ತಗೊಳ್ಳೇಬೇಕಲ್ಲ, ಹಂಗೆ ಅಂದ್ಬಿಟ್ಟು ಅಂಗಡಿ ಒಳಗಡೆ ಎಲ್ಲ ಹೋಗ್ಬಿಟ್ಟು ನಾವು ಮಾಡಿದ್ವಿ. ಒಂದು 1000 ರೂಪಾಯಿ ಐಟಮ್ಸ್ ಎಲ್ಲ ಖರೀದಿ ಮಾಡಿದ್ದೆ, ಪಡೆದೆ, ಸ್ಟೇರಿಂಗ್ ಕವರು ಅದೆಲ್ಲ ಮಾಡಿದ್ವಿ. ಅವನಿಗೆ ಫಿಟ್ಟಿಂಗ್ ಮಾಡೋಕ್ಕೆಲ್ಲ ಕೊಟ್ವಿ ಗುರು. ಸ್ವಲ್ಪ ಗಾಡಿ ಅಂದಮೇಲೆ ಮಾಡಿಸ್ಲೇಬೇಕು, ನಮ್ಗೆ ಅದೊಂದು ಹುಚ್ಚು. ಹಂಗಾಗಿ ಮಾಡಿಸ್ಕೊಂಡು ಅಲ್ಲಿಂದ ಬಂದೆ ಗುರು. ಹುಬ್ಳಿ ಸಿಟಿ ಮಾತ್ರ ಫುಲ್ ಜಾಮ್ ಗುರು. ಸಿದ್ಧಾ ರೋಡ್ ಮಠದ ಹತ್ರ ಅಂತೂ ಫುಲ್ ಜಾಮ್. ಯಾಕಂದರೆ ಕಾರ್ತಿಕೋತ್ಸವಲ್ಲ, ಹಂಗಾಗಿ ದೀಪ ಹಾಕೋದ್ರ ಸಂಬಂಧ ಫುಲ್ ಜಾಮ್ ಇತ್ತು ಗುರು. ಅಲ್ಲಿಂದ ಎಲ್ಲ ಫ್ಯಾಕ್ಟ್ರಿ ಹತ್ರ ಬಂದ್ವಿ ಗುರು. ಎಲ್ಲ ಬೆಳಕು ಕರೆದ್ಮೇಲೆ ನೋಡ್ರಿ, ಈ ಧಾರವಾಡ KMF ಫ್ಯಾಕ್ಟ್ರಿಗೆ ಕೇಳೋರಿಲ್ಲ ಹೇಳೋರಿಲ್ಲ ಗುರು. ಒಂದು ಸ್ವಲ್ಪ ನೀಟ್ನೆಸ್ಸೇ ಇಲ್ಲ. ಫಸ್ಟ್ ಎಂಟ್ರೆನ್ಸ್ ಮಾತ್ರ ನೀಟ್ನೆಸ್ ಇರೋದಿಲ್ಲಿ. ಇಲ್ಲಿ ಒಂದು ವಾಶ್ರೂಮ್ ಚೆನ್ನಾಗಿಲ್ಲ, ಏನೂ ಚೆನ್ನಾಗಿಲ್ಲ ಗುರು. ಒಂದು ಸ್ನಾನ ಮಾಡೋಕ್ಕೆ ಡ್ರೈವರ್ಗಳಿಗೆ ಅದಕ್ಕೂ ಕರೆಕ್ಟಾಗಿಲ್ಲ ಗುರು. ವಾಶ್ರೂಮ್ ನೋಡಿಬಿಟ್ರೆ ಅದು ಬೇಡಪ್ಪ ಅನ್ನಿಸ್ಬಿಡ್ತದೆ ಗುರು. ಆ ಥರ ಇಲ್ಲಿ KMF ಡೇರಿಯಾಗ ವಾಶ್ರೂಮ್ ಎಲ್ಲ ಇರೋದು ಗುರು. ವಿಚಿತ್ರ ಆಗ್ಬಿಡ್ತದೆ. ಇವರು ಶಾಂಪಲ್ ಹೊಡೆಯೋರಿಗೆ ಪೇಮೆಂಟ್ ಕೊಡ್ತಾರೆ, ಏನು ನಮಗೆ ಇವ್ರು ಪೇಮೆಂಟ್ ಕೊಡ್ತಾರೆ ಗೊತ್ತಿಲ್ಲ ಗುರು. ಅದು ನೋಡಿದ್ರೆ ಅವ್ರ ಮ್ಯಾನೇಜರ್ ಅಲ್ಲಿ ಸೈಡಿಗೆ ನಿಂತಿರ್ತಾರೆ ಮತ್ತು ಡ್ರೈವರ್ ಕಡೆಯಿಂದನೇ ಶಾಂಪಲ್ ಓಡಿಸ್ತಾರೆ ಗುರು. ಏನು ಅನ್ಕೊಂಬಿಟ್ಟಾರೋ ಏನೋ ಡ್ರೈವರ್ ನಂತರ ಗೊತ್ತಿಲ್ಲ ಗುರು. ಇನ್ನು ಅನ್ಲೋಡ್ ಆದಮೇಲೆ ಏನಾಗ್ತದೆ ಏನಿಲ್ಲ ಅಂತ ಹೇಳ್ತೀನಿ. ಓಕೆ ಬಾಯ್.